ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಹೋಂಡಾ ಶೈನ್ BS6 ಮಾಡಲು ಇದು ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ ಬಂದಿದೆ. ಇದು ಏನಕ್ಕೆ ಪ್ರಾಬ್ಲಮ್, ಏನಕ್ಕೆ ಸ್ಟಾರ್ಟ್ ಆಗ್ತಿಲ್ಲ ಅಂತ ಚೆಕ್ ಮಾಡೋಣ. ಫ್ರೆಂಡ್ಸ್ ಕೀ ಆನ್ ಆಗಿದೆ, ಮಾಲ್ ಫಂಕ್ಷನ್ ಲೈಟು ಬಂದು ನೋಡಿ ಕಟ್ ಆಫ್ ಆಗ್ತಾ ಇದೆ. ಸೆಲ್ಫ್ ಮಾಡ್ತೀನಿ, ಸೆಲ್ಫ್ ಆಗ್ತಾ ಇದೆ, ಹಾರನ್ನು ವರ್ಕ್ ಆಗ್ತಾ ಇದೆ. ಕಿಕ್ಕಲ್ಲಿ ಮಾಡಿ ನೋಡೋಣ. ನೋಡಿ ಕಿಕ್ಕಲ್ಲೂ ಸ್ಟಾರ್ಟ್ ಆಗ್ತಾ ಇಲ್ಲ. ಈಗ ಸ್ಪಾರ್ಕ್ ಪ್ಲಗ್ ಬರ್ತಾ ಇದೆಯಾ ಇಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಸ್ಪಾರ್ಕ್ ಪ್ಲಗಲ್ಲೂ ಕರೆಂಟ್ ಸಪ್ಲೈ ಇದೆ. ಎಲ್ಲ ಗಡಾಗಿದೆ. ಈ ಮಾಲ್ ಫಂಕ್ಷನ್ ಲೈಟು ಆಬಾಯ್ದ ಮಾಲ್ ಫಂಕ್ಷನ್ ಲೈಟು ಉರಿತಲ್ಲ, ಆದರೂ ಈ ಸ್ಕ್ಯಾನರ್ ಹಾಕಿ ಒಂದ್ಸಲ ನೋಡೋಣ ಏನು ಕಂಪ್ಲೇಂಟ್ ಇದೆ ಅಂತ. ಇದು ಸ್ಕ್ಯಾನರಲ್ಲಿ ಏನಾದ್ರು ತೋರಿಸೋದ ಚೆಕ್ ಮಾಡೋಣ. ಫ್ರೆಂಡ್ಸ್ ಕೀ ಆನ್ ಆಗಿದೆ. ಟ್ರಬಲ್ ಕೋಡಲ್ಲಿ ಚೆಕ್ ಮಾಡೋಣ ಏನು ಪ್ರಾಬ್ಲಮ್ ಇದೆ ಅಂತ. ಫ್ರೆಂಡ್ಸ್ ಏನು ಟ್ರಬಲ್ ಕೋಡ್ ತೋರಿಸಲ್ಲ, ಏನು ಇಲ್ಲ ಅಂತ ಇದೆ. ಫ್ರೆಂಡ್ಸ್ ಕೋಡ್ ಏನು ತೋರಿಸಲ್ಲ, ಕೋಡೆಲ್ಲ ಏನು ಬರ್ತಾ ಇಲ್ಲ. ಇವಾಗ ಇದು ಸೈಡಲ್ಲಿ ಇಟ್ಬಿಡೋಣ. ಈಗ ಮ್ಯಾನ್ಯುವಲ್ ಚೆಕ್ ಮಾಡೋಣ. ಈಗ ಇಷ್ಟೊಂದು ಸ್ವಲ್ಪದೈತು, ಕರೆಂಟ್ದೈತು. ಈಗ ಫ್ಯೂಯಲ್ ಪಂಪ್ ಆನ್ ಆಗ್ತಿದೆಯಲ್ಲ ನೋಡೋಣ. ಫ್ರೆಂಡ್ಸ್ ಫ್ಯೂಯಲ್ ಪಂಪ್ ಆನ್ ಆಗ್ತಾಯಿಲ್ಲ, ಲೈನ್ ಡಿಸ್ಕನೆಕ್ಟ್ ಮಾಡಿ ನೋಡ್ತೀನಿ. ಫ್ರೆಂಡ್ಸ್ ಕೀ ಆನಲ್ಲಿದೆ ನೋಡಿ. ಕೀ ಆನ್ ಮಾಡಿದ್ರೂ ಪೆಟ್ರೋಲ್ ಬರ್ತಾಯಿಲ್ಲ, ಸೆಲ್ಫ್ ಮಾಡ್ತಾಯಿದ್ದೀನಿ, ಸೆಲ್ಫು ಬರ್ತಾಯಿಲ್ಲ. ಈಗ ರೆಫರೆನ್ಸ್ ವೋಲ್ಟೇಜ್ ಬರ್ತಾ ಇದೆಯಾ ಇಲ್ಲ ಚೆಕ್ ಮಾಡೋಣ ಫ್ಯೂಯಲ್ ಪಂಪ್ದು. ಈ ಚೆಕ್ ಮಾಡೋಕ್ಕೆ ಮಲ್ಟಿಮೀಟ್ರಲ್ಲಿ DC 20 ವೋಲ್ಟ್ಸ್ ತಗೊಳ್ಳೋಣ. ಇದೀಗ ಒಂದು ಸಣ್ಣ ಕೇಬಲ್ ಈ ಥರ ಇದು ಚೆಕ್ ಮಾಡೋಕ್ಕೆ ಇದರಲ್ಲಿ ಹಾಕ್ಬಿಟ್ಟು ಒಂದು ರೆಡ್ ಪ್ರೋಗೆ ಒಂದು ಬ್ಲ್ಯಾಕಿಗೆ. ಫ್ರೆಂಡ್ಸ್ ನೋಡಿ ಒಂದು ಲೈನಲ್ಲಿ ಏನು ಪವರ್ ಬರ್ತಾಯಿಲ್ಲ. ಕೀ ಆಫ್ ಮಾಡಿ ಮತ್ತು ಇನ್ನೊಂದು ಸಲ ಮಾಡ್ತೀನಿ ನೋಡಿ. 0.3 ಬರ್ತಾಯಿದೆ. ಮತ್ತು ಕೀ ಆಫ್ ಮಾಡಿ ಆನ್ ಮಾಡಿದಾಗಲೇ ಅದು ಬರೋದು ನೋಡಿ. ರೆಫರೆನ್ಸ್ ವೋಲ್ಟೇಜು ಏನೂ ಬರ್ತಾಯಿಲ್ಲ. ಇದು ECM ಚೆನ್ನಾಗಿದೆಯಾ ಎಲ್ಲ ಗೊತ್ತಾಗ್ತಾ ಇಲ್ಲ. ಒಂದು ಸಲ ECM ಮಿಸ್ ನೋಡೋಣ. ECM ಅಲ್ಲಿ ಏನಾದರೂ ಜಾಗಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ. ಕಪ್ಲರು ಎಲ್ಲ ಕರೆಕ್ಟಾಗಿದೆ, ಆದರೂ ECM ಇಲ್ಲಿ ಊದ್ಕೊಂಡ್ಬಿಟ್ಟಿದೆ. ಇದು 100% ECM ಹೋಗಿದೆ ಅಂತ ಅರ್ಥ. ಇದು ಇವಾಗ ಈ ಫ್ಯೂಯಲ್ ಪಂಪ್ ಹೋಗಿದೆಯಾ, ಶಾರ್ಟ್ ಆಗಿದೆ, ಇದರಿಂದ ಏನಾದರೂ ಅಲ್ಲ ECM ಶಾರ್ಟ್ ಆಗಿರೋದನ್ನ ಅಂತ ಚೆಕ್ ಮಾಡೋಕ್ಕೆ 3 ಫೇಸ್ ಲೈನ್ದು ನಮ್ಮ ಹತ್ರ ಏನು ಟೂಲ್ ಇರೋಲ್ಲ. ಅದಕ್ಕೆ ಈಗ ನಾನು ಸ್ಪೇರ್ ಆಗಿ ನಮ್ಮದು ಫ್ಯೂಯಲ್ ಪಂಪ್ ಚೆಕ್ ಮಾಡೋಕ್ಕೆ ಒಂದು ಡಿವೈಸ್ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಹೋಂಡಾ ಶೈನು, ಆಕ್ಟಿವಾ, ಡಿಯೋ, BS6 ಎಲ್ಲ ಗಾಡಿಗೆ ಹಾಕಿ ಚೆಕ್ ಮಾಡ್ಬೋದು. ಫ್ಯೂಯಲ್ ಪಂಪ್ 3 ಫೇಸ್ ಲೈನ್ ಇರೋದಂಥ ಗಾಡಿಗೆ, ರಿಪೀಟರ್ಗೆ ಎಲ್ಲದೂ ಚೆಕ್ ಮಾಡಬೇಕು. ಇದು ಫ್ಯೂಯಲ್ ಪಂಪ್ ಹಾಕಿ ಕನೆಕ್ಟ್ ಮಾಡಿ ನೋಡ್ತೀನಿ. ಇದು ರನ್ ಆದರೆ 100% ಅದು ಫ್ಯೂಯಲ್ ಪಂಪ್ ಚೆನ್ನಾಗಿದೆ ಅಂತ, ಇಲ್ಲಾಂದರೆ ಫ್ಯೂಯಲ್ ಪಂಪ್ ಹೋಗಿದೆ ಅಂತ ಅರ್ಥ. ಇದು ಕನೆಕ್ಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ ಇವಾಗ ಫ್ಯೂಯಲ್ ಪಂಪಲ್ಲಿ ಲೈನ್ ಕನೆಕ್ಷನ್ ಮಾಡಿದ್ದೀನಿ. ಇದು ಪ್ಲಸ್ಸು ಮೈನಸ್ಸು ಇಟ್ಟಿದ್ದೀನಿ. ಇದು ಬ್ಯಾಟ್ರಿಲಿ ಕೊಡಬೇಕು. ಇಲ್ಲಿ ಬ್ಯಾಟ್ರಿಲಿ ಕೊಡೋಣ. ಇದು ಪ್ಲಸ್ ಕೊಟ್ಟಿದ್ದೀನಿ, ಇದು ಮೈನಸ್ ಕೊಟ್ಟಿದ್ದೀನಿ. ನೋಡಿ ಈಗ ಕನೆಕ್ಟ್ ಮಾಡಿದ್ದೀನಿ, ಆದರೂ ಪೆಟ್ರೋಲ್ ಬರ್ತಾಯಿಲ್ಲ. ಇಲ್ಲಿ ಒಂದು ಆನ್ ಆ್ಯಂಡ್ ಬಟನ್ ಇಟ್ಟಿದ್ದೀನಿ ನೋಡಿ, ಆನ್ ಮಾಡ್ತೀನಿ, ಬಂತು. ಫ್ಯೂಯಲ್ ಪಂಪ್ ಮೋಟ್ರು ಚೆನ್ನಾಗಿದೆ ಅಂತ ಅರ್ಥ. ಇದು ಕನೆಕ್ಷನ್ ಮಾಡೋಣ.
ಕನೆಕ್ಟ್ ಆಯಿತು. ಇದರಲ್ಲಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮದ್ರಲ್ಲಿ ಫ್ರೆಂಡ್ಸ್ ಗಾಡಿ ಸ್ಟಾರ್ಟ್ ಆಯಿತು. ಗಾಡಿನೂ ಚೆನ್ನಾಗಿ ರೈಸ್ ಆಗ್ತಾ ಇದೆ. ಗಾಡಿ ಸ್ಟಾರ್ಟಿಂಗಲ್ಲಿ ಇದೆ. ಗೊತ್ತಿರೋರ ಬಗ್ಗೆ ಗೊತ್ತಿರೋರ ಮಾಹಿತಿ ಫ್ರೆಂಡ್ಸ್.